ಸುಜಮ್ಮ ಏನಮ್ಮ ಹಂಗೆ ಹೇಳ್ತಿದ್ದೀರಾ? ಏನು ಕಿತ್ತೋಗಿತ್ತು? ಏನು ಕಿತ್ತೋಗಿತ್ತು? ಗೋಡೆ ಕಿತ್ತಾಕ್ದ? ಹ್ಞೂ, ನಿಮ್ಮ ಅಪ್ಪ ಎಲ್ಲ ಕಷ್ಟ ಬಿದ್ದು ಕಟ್ಟಿದ್ದಾರೆ, ನೀನೆಲ್ಲ ಕಿತ್ತಾಕು. ಬ್ಯಾಡ್ ಬಾಯ್ ನೀನು. ಗುಡ್ ಬಾಯ್ ತಾನೆ? ಗುಡ್ ಬಾಯ್ ಯಾರು ಕಿತ್ತಾಕ್ತಾರ? ಬೇಡಮ್ಮ, ಜಾನ ಮಾಡಿ ನಮ್ಮಮ್ಮ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಗುರುವಾರದ ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇರೋದು. ತುಂಬ ಮಳೆ ಸ್ನೇಹಿತರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಜಿಟಿ ಜಿಟಿ ಮಳೆ, ಹೊರಗಡೆ ಬರೋದಕ್ಕೇ ಆಗ್ತಾಯಿಲ್ಲ. ಇವಾಗ ನೋಡಿ, ತುಂಬ ಬೆಳಗ್ಗೆಯಿಂದನೇ ಮಳೆ ಇದ್ದಿದ್ದರಿಂದ ಹೂಗಳನ್ನ ಬಿಡಿಸೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ತಿಂಡಿ ಎಲ್ಲ ಮಾಡಿಟ್ಟು ನಂತರ ಹೂಗಳನ್ನ ಬಿಡಿಸೋದಕ್ಕೆ ಬರ್ತಾಯಿದ್ದೀನಿ. ಟೈಮು ಆಲ್ರೆಡಿ ಒಂದು 8:30-9 ಗಂಟೆ ಆಗಿರ್ಬೋದು. ಯಾಕೆ ಅಂತಂದರೆ ಬೆಳಗ್ಗೆನೇ ಮಳೆ ಇತ್ತಲ್ಲ, ಹಾಗಾಗಿ ಬಿಡಿಸ್ಕೊಳ್ಳೋದಕ್ಕಾಗಲಿಲ್ಲ. ನೋಡಿ ಈ ಪಾಟ್ನಲ್ಲಿ ಎಷ್ಟು ಮಗ್ಗುಗಳಾಗಿದೆ ಅಂತ ನೋಡಿ. ಇದು ಸೊರ್ಗೋಗಿರೋ ಥರ ಆಗಿತ್ತು ಗಿಡ, ಆದರೆ ನಾನೆಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಕಿಚನ್ ವೇಸ್ಟ್ ಹಾಕಿದ ಮೇಲೆ ಈ ಥರ ಚೆನ್ನಾಗಾಗಿದೆ. ಮತ್ತು ತುಳಸಿ ಪಾಟ್ ಕೂಡ ರೆಡಿ ಮಾಡಿದ್ದೆ ಅಲ್ವಾ, ಅದನ್ನು ಮಳೆಗೆ ಇಡಬೇಕು. ಇವತ್ತು ಏನು ಜಾಸ್ತಿ ಹೂಗಳು ಬಿಟ್ಟಿಲ್ಲ. ಯಾಕೆ ಅಂತಂದರೆ ಬಿಸಿಲು ಕಡಿಮೆ ಇದ್ದರೆ ಹೂಗಳು ಅರಳೋದಿಲ್ಲ. ತುಂಬ ಮಳೆನೇ ಬರ್ತಾಯಿದ್ರೆ, ಬಿಸಿಲು ಕಡಿಮೆ ಇದ್ದರೆ ಹೂಗಳು ಸ್ವಲ್ಪ ಕಡಿಮೆ. ಮತ್ತು ನೋಡಿ ಈ ಗೊದ್ದಗಳೆಲ್ಲ ಸ್ಟಾರ್ಟ್ ಆಗಿದೆ ಮಳೆ ಜಾಸ್ತಿ ಇರೋದಕ್ಕೋಸ್ಕರ. ಮಳೆ ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಐ ಥಿಂಕ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಮಳೆ ಬರ್ಬೋದು ಅಂತ ಅನಿಸುತ್ತೆ. ಇವಾಗ ಸಿಂಪಲಾಗಿ ಒಂದಷ್ಟು ವರ್ಕೌಟ್ಗಳನ್ನ ಎಕ್ಸಸೈಸ್ನ ಮಾಡಿಕೊಂಡು ನಂತರ ನಾನು ನಿಮಗೆ ಸಿಗ್ತಾ ಇದ್ದೀನಿ. 20 ನಿಮಿಷ ವರ್ಕೌಟ್ ಮಾಡಿ ಬಂದಿದ್ದೀನಿ. ಯಾಕೆ ಅಂದರೆ ಹೀಗೆ ಬಿಟ್ಟರೆ ನಾನು ಕೂಡ ವೆಯ್ಟ್ ಗೇನ್ ಆಗಿಬಿಡ್ತೀನಿ. ಅದಕ್ಕೋಸ್ಕರ ಒಂದು 20 ನಿಮಿಷ ಟೈಮೇ ಇಲ್ಲ ಸ್ನೇಹಿತರೆ. ಎಷ್ಟು ಬ್ಯುಸಿ ಅಂತಂದರೆ ಇವಾಗ ನೋಡಿ 8:30 ಸುಜಿತಿಗೆ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಸ್ನ್ಯಾಕ್ಸ್ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಎಲ್ಲ ರೆಡಿ ಮಾಡಬೇಕು ಅವನಿಗೆ. ಅಷ್ಟರೊಳಗೆ ಈ ಸಾಂಬಾರು ಮಾಡೋಕ್ಕಿಟ್ಟು ಅವ್ನು ರೆಡಿ ಮಾಡಬೇಕು. ಹಾಗಾಗಿ ಒಂದು 20 ನಿಮಿಷ ನನ್ನ ಟೈಮು ಸಿಗೋದು ಬೆಳಗ್ಗೆ ಹೊತ್ತು. ನೋಡಿ ಮೊಳಕೆ ಹುಳಿಕಾಳು ಸಾಂಬಾರು ಮಾಡಬೇಕು. ಮಧ್ಯಾಹ್ನ ಬೆಳಗ್ಗೆ ಹೊತ್ತು ಫ್ರೈಡ್ ರೈಸು, ಮಕ್ಕಳಿಗಿಬ್ರಿಗೂ ಇಷ್ಟ ಫ್ರೈಡ್ ರೈಸ್ ಅಂದರೆ, ಅದಕ್ಕೆ ಅದನ್ನೇ ಮಾಡಿದ್ದೀನಿ. ಬೆಳಗ್ಗೆ ಹೊತ್ತು ತುಂಬಾ ಗಡಿಬಿಡಿ ಇರುತ್ತೆ ನೋಡಿ. ವರ್ಕೌಟ್ ಡ್ರೆಸ್ ಕೂಡ ಚೇಂಜ್ ಮಾಡೋಕ್ಕೆ ಟೈಮ್ ಇಲ್ಲ, ಅಷ್ಟೊಂದು ಗಡಿಬಿಡಿ. 8:30 ಅಷ್ಟರಲ್ಲಿ ವರ್ಕೌಟು ಮುಗಿಸಿ ಸುಜಿತ್ಗೆ ಸ್ನಾನನೂ ಮಾಡಿಸಿ ತಿಂಡಿ ರೆಡಿ ಮಾಡಿ ಎಲ್ಲನೂ ಮಾಡಬೇಕು. ಮತ್ತು ಕಿಚನ್ ಕೂಡ ಕ್ಲೀನ್ ಮಾಡ್ಕೋಬೇಕು, ಅಡುಗೆ ಕೂಡ ಮಾಡ್ಕೋಬೇಕು, ಸಾಂಬಾರೆಲ್ಲ ಮಾಡಿಡಬೇಕು. ಇವಾಗ ಮೊಳಕೆ ಹುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಇದು ಹಚ್ಚಿದ್ದು ಸಿಪ್ಪೆ ಎಲ್ಲ ಅಲ್ಲಿ ಇಲ್ಲಿ ಬಿಸಾಡೋದಿಲ್ಲ. ಈ ಥರ ವೇಸ್ಟ್ ಒಂದು ಬುಟ್ಟಿನ ಇಟ್ಕೊಂಡಿದ್ದೀನಿ. ಸುಮ್ಮನೆ ಕಸ ಅಂಡಿದ್ರೆ ನಮಗೇ ಗುಡಿಸೋದಕ್ಕೆ ಹಿಂಸೆ. ಅದಕ್ಕೋಸ್ಕರ ವೇಸ್ಟ್ ಎಲ್ಲ ಈ ಥರ ಒಂದು ಬುಟ್ಟಿಗೆ ಹಾಕಿಬಿಟ್ಟು ಇದನ್ನು ಲಾಸ್ಟ್ನಲ್ಲಿ ಕಿಚನೆಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಟೀ ಮಾಡಿದ್ದು ಪೌಡರ್ ಕೂಡ ಇರುತ್ತಲ್ವ, ಅದನ್ನು ವಾಶ್ ಮಾಡಿಕೊಂಡು ಎರಡೂ ತೊಗೊಂಡೋಗಿ ಡೈಲಿ 2 ಗಿಡಗಳಿಗೆ ಹಾಕ್ಬಿಡ್ತೀನಿ. ಇವಾಗ ಈರುಳ್ಳಿನ ಸಿಪ್ಪೆ ತೆಗೆದು ವಾಶ್ ಮಾಡ್ಕೊಂಬಂದು ಹಚ್ತಾ ಇದ್ದೀನಿ. ಯಾಕೆಂದರೆ ಕೆಲವೊಂದು ಈರುಳ್ಳಿಗಳು ಏನಾಗಿರುತ್ತೆ ಅಂದರೆ ಹೊರಗಡೆ ಅಂದರೆ ಸುತ್ತು ಒಂಥರ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿರುತ್ತೆ, ಕಪ್ಪುಗೆ. ಅದೆಲ್ಲ ಯೂಸ್ ಮಾಡಬಾರ್ದು. ಸಿಪ್ಪೆ ತೆಗೆದು ವಾಶ್ ಮಾಡಿ ನಂತರ ಇವಾಗ ದಪ್ಪಗೆ ಹಚ್ಚಿ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಮೊಳಕೆ ಹುಳಿಕಾಳಿಗೆ ಹೇಗೂ ರುಬ್ಬೇಕಲ್ವ. ಸಾಮಾನ್ಯ ನಮ್ಮ ಸೈಡ್ನಲ್ಲಿ ಮೊಳಕೆ ಹುಳಿಕಾಳಿಗೆ 2 ಟೈಪ್ ಮಾಡ್ತೀವಿ. ಈ ಥರ ಮಾಡಿದ್ರೆ ನಾವು ಟೊಮೊಟೊನ ಯೂಸ್ ಮಾಡೋದಿಲ್ಲ, ಬರೀ ಮಸಾಲೆ ಅಷ್ಟೇ. ಇನ್ನು ಆಲೂಗಡ್ಡೆ, ಬದನೆಕಾಯಿ ಇದೆಲ್ಲ ಹಾಕಿದ್ರೆ 1-2 ಟೊಮೊಟೊನ ಹಾಕ್ತೀವಿ. ಈ ಥರ ಮಸಾಲೆಗೆ ಮಾಡಿದ್ರೆ ಇಷ್ಟೇ ನಾವು ಯೂಸ್ ಮಾಡೋದು. ಇವಾಗ ನೋಡಿ ಅಲ್ಲಿ ಸಾಂಬಾರಿಗೂ ರೆಡಿ ಮಾಡಿದೆ. ಇವತ್ತು ಫ್ರೈಡ್ ರೈಸ್ ಅಂತ ಹೇಳಿದ್ನಲ್ವ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನ್ನ ಮಕ್ಕಳಿಗಿಬ್ರಿಗೂ ಅಷ್ಟೇ. ನಾನು ಮಾಡೋಂಥ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ ಮಕ್ಕಳಿಗಿಬ್ರಿಗೂ. ಇವಾಗ ಒಂದು ಕಡೆ ಪಟಾಪಟ ಅಂತ ಮೊಳಕೆ ಹುಳಿಕಾಳು ಸಾಂಬಾರು ಮಾಡ್ಕೋತಾ ಇದ್ದೀನಿ. ವಿತಿನ್ ½ ಅನ್ ಅವರಲ್ಲಿ ಸಾಂಬಾರು ಕೂಡ ರೆಡಿ ಮಾಡಿ ಎಲ್ಲ ಕೆಲಸಗಳನ್ನು ಕಿಚನ್ ಕೆಲಸನ ಮುಗಿಸ್ಕೊಂಡಿದ್ದೀನಿ ನಾನು. ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟು ಮೆಸ್ಸಿ ಕಾಣಿಸ್ತಾ ಇದೆ. ಇನ್ನು ಪಾತ್ರೆಗಳು ವಾಶ್ ಮಾಡಿ ಡಿಶ್ ವಾಷರ್ಗೆ ಹಾಕಬೇಕು. ನೋಡ್ಕೋತೀನಿ ಯಾವ ಥರ ಅಂತ. ಅಂದರೆ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಾನು. ಅಂದರೆ ಕೈಯಲ್ಲಿ ವಾಶ್ ಮಾಡೋದಕ್ಕೆ ಅಥವಾ ಕೈಯಲ್ಲಿ ತೊಳೆಯೋದಕ್ಕೆ ಟೈಮ್ ಇದ್ದರೆ ನಾನು ಕೈಯಲ್ಲೇ ತೊಳ್ಕೊತೀನಿ ಪಾತ್ರೆಗಳು. ಡಿಶ್ ವಾಷರ್ಗೆ ಹಾಕಬೇಕು ಯಾವಾಗಲೂ ಅಂತ ಏನಿಲ್ಲ. ಟೈಮ್ ಇಲ್ಲ ಅಂತ ಅಂದರೆ
ಸ್ವಲ್ಪ ಜಸ್ಟ್ ನೀರಲ್ಲಿ ವಾಶ್ ಮಾಡಿಬಿಟ್ಟು ಡಿಶ್ ವಾಷರ್ಗೆ ತುಂಬಿಸ್ಬಿಡ್ತೀನಿ. ನೋಡ್ಕೋತೀನಿ ಪಾತ್ರೆ ಏನಾದ್ರು ಜಾಸ್ತಿ ಇತ್ತು ಅಂದರೆ ಮಧ್ಯಾಹ್ನ ಊಟ ಮಾಡಿದ ನಂತರ ಎರಡೂ ಸೇರಿಸಿ ಅದಕ್ಕೆ ಮಿಷಿನ್ನ ಆನ್ ಮಾಡ್ಕೋತೀನಿ. ಇವಾಗ ಸಾಂಬಾರು ಕೂಡ ಪಟ ಅಂತ ರೆಡಿ ಮಾಡಿ ಸುಜಿತ್ಗೆ ಸ್ನಾನ ಮಾಡಿಸೋದಕ್ಕೆ ಹೋಗಬೇಕು. ಅಷ್ಟರಲ್ಲಿ ಮನೆಯವರು ಸುಜಿತ್ಗೆ ತಿಂಡಿ ತಿನ್ನಿಸಿರ್ತಾರೆ. ನನಗೆ ಹೇಗಾಗ್ತಾ ಇದೆ ಅಂತ ಅಂದರೆ ಇವತ್ತು ಸ್ವಲ್ಪ ಶವಾಸನ ಎಲ್ಲ ಹಾಕೋದಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಎದ್ದು ಬಂದೆ, ಯಾಕೆಂದರೆ ಟೈಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನೋಡಿರಿ ಮನೆಯವರು ಸುಜಿತ್ಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಯಿತು, ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಕ್ಲೀನ್ ಆಯಿತು. ಸಾಂಬಾರು ಕೂಡ ಇನ್ನೊಂದು ವಿಷಲ್ ಆದರೆ ಆಯಿತು. ಒಂದು ಕಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಸುಜಿತ್ನ ಸ್ಕೂಲಿಗೆ ಕಳಿಸ್ದೆ, ಮನೆಯವ್ರು ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಇವಾಗ ಅವ್ರು ಬರೋ ಅಷ್ಟರಲ್ಲಿ ಇನ್ನೂ ನಾನು ಹಾಲೆಲ್ಲ ಒರೆಸ್ಕೊಂಡಿಲ್ಲ. ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಹಾಲನ್ನ ಒರೆಸ್ಕೋಬೇಕು, ಆದರೆ ಸ್ವಲ್ಪ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಇದೆಯಲ್ಲ, ಇವತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇವಾಗ ಅವ್ರನ್ನ ಕಳಿಸಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ನಂತರ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕೆ ಇಷ್ಟು ಮುಂಚಿತವಾಗಿ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀರಾ. ಇಷ್ಟು ದೊಡ್ಡ ಮನೆ ಇರೋದ್ರಿಂದ ಪ್ರತಿಯೊಂದು ಕ್ಲೀನ್ ಮಾಡಬೇಕು. ನಾನು ಹೇಗೆ ಗೊತ್ತಾ, ಈಗ 16ನೇ ತಾರೀಕು ಹಬ್ಬ ಇದೆ ಅಂದರೆ ನನಗೆ 1ನೇ ತಾರೀಕು ಒಳಗಡೆ ನನಗೆಲ್ಲ ಕೆಲಸಗಳು ಮುಗ್ದೋಗಿರಬೇಕು. 1ನೇ ತಾರೀಕು ಮೇಲೆ ಏನಾದರೂ ಹಬ್ಬಕ್ಕೆ ಬೇಕಾಗಿರೋಂಥ ಐಟಮ್ಸು ಅಥವಾ ಇನ್ನೇನಾದರೂ ತರಬೇಕು ಇದೆಲ್ಲ ಇದ್ದರೆ ಅದೆಲ್ಲ ನೆನಪು ಮಾಡಿಕೊಂಡು 1ನೇ ತಾರೀಕು ಮೇಲೆ ನಾನು ಎಲ್ಲ ಶಾಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಬೇರೆ ಏನಾದರೂ ಲಕ್ಷ್ಮೀ ಪೂಜೆಗೆ ಏನಾದರೂ ಬೇಕಾ ಇದೆಲ್ಲ ತರೋದಕ್ಕೆ ನೆನಪು ಮಾಡ್ಕೊಂಡು ತರೋದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಇಲ್ಲಿ ಕ್ಲೀನಿಂಗು ಇತ್ಲ ಕಡೆ ಆ ಕಡೆ ನನಗೆ ನೆನಪು ಆಗೋದಿಲ್ಲ. ಹಾಗಾಗಿ ನಾನು 1 ತಿಂಗಳು ಮುಂಚೆನೇ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೋಡಿ ಆಲ್ಮೋಸ್ಟ್ ಮೇಲ್ಗಡೆ 2 ಬೆಡ್ರೂಮು, ಕೆಳಗಡೆ ಇರುವಂಥ ಬೆಡ್ರೂಮು ಕ್ಲೀನ್ ಆಗಿದೆ. ಮತ್ತು ಆಲ್ಮೋಸ್ಟ್ ಮೇಲ್ಗಡೆ ಹಾಲು ಮತ್ತು ಏನು ಕರ್ಟನ್ ಏನಿದೆ ಅದು ಮತ್ತು ಎಲ್ಲನೂ ಕಿಟಕಿ ಇದೆಲ್ಲ ವಾಶ್ ಆಗಿದೆ. ಈ ಕೆಳಗಡೆ ಸ್ವಲ್ಪ ಲೇಟಾಗಿ ಕ್ಲೀನ್ ಮಾಡ್ಕೋತೀನಿ. ಇದು ರೋಹಿತ್ ಇಲ್ಲೇ ಹಾಲಲ್ಲಿ ಮಲಗೋದು, ಅವನು ಓದೋದಷ್ಟೇ ಮೇಲೆ ಹಾಲಲ್ಲಿ ಮಲಗ್ತಾನೆ, ಅವನೊಬ್ಬನೇ ಮಲಗೋದಿಲ್ಲ ಮೇಲೆ. ಅವನೇನು ಮಾಡ್ತಾನೆ ಅಂದರೆ ದಿಂಬು ಬೆಡ್ಶೀಟ್ ಎಲ್ಲ ಎಲ್ಲೇ ಇಟ್ಕೊಂಡಿದ್ದಾನೆ ಈ ಸ್ಟೋರೇಜ್ ಒಳಗಡೆ. ಇದರೊಳಗೆ ನಾನು ದಿನಸಿ ಮತ್ತು ಕೆಲವಷ್ಟು ಪೂಜಾ ಬುಟ್ಟಿಗಳು ಈ ಥರದ್ದೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಅಂದರೆ ಮನೆಗೆ ಬೇಕಾಗಿರೋಂಥ ಐಟಮು, ಈ ಸೋಪು, ಡಿಶ್ ವಾಷರ್ ಪೌಡರು, ಈ ಥರದ್ದೆಲ್ಲ ಈ ಕಡೆ ದೊಡ್ಡದ್ರಲ್ಲಿ ಡೋರ್ ಕಾಣಿಸ್ತಿದೆಯಲ್ಲ ಇದರಲ್ಲಿ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ನಾನು ಮನೆ ಕಟ್ಟಬೇಕಾದ್ರೆ ಅದು ನನಗೆ ಅಷ್ಟು ಪ್ಲ್ಯಾನು ಹೊಳಿಲಿಲ್ಲ. ಅಂದರೆ ಸ್ಟೋರೇಜ್ದು ಒಂದು ರೂಮ್ ಮಾಡಬೇಕು ಅಂತಂದರೆ ನಾನು ಇರೋಷ್ಟು ಜಾಗದಲ್ಲಿ ಎಲ್ಲೂ ವೇಸ್ಟ್ ಮಾಡದಿರೋ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಇಲ್ಲೆಲ್ಲ ಸ್ಟೋರೇಜ್ ನನಗೆ ಸಿಕ್ಕಿದೆ. ಇದನ್ನೆಲ್ಲ ಈ ಪೋರ್ಷನ್ ಒರೆಸ್ತಾ ಇದ್ದೀನಲ್ವ, ಇಲ್ಲಿ UPSನ ಇಡ್ಸ್ಕೊಂಡಿದ್ದೀನಿ ಈ ಸೈಡಲ್ಲಿ. ಇನ್ನೊಂದಷ್ಟು ಈ ಥರ ಐಟಮ್ಗಳೆಲ್ಲ ಇಟ್ಕೊಳ್ಳೋಕ್ಕೆ ನನಗೆ ಜಾಗ ಸಿಕ್ಕಿದೆ ಇಲ್ಲಿ. ಇದೇನು ಅಂದರೆ ನಮ್ಮ ಮನೇಲಿ ಇರುವಂತಹ ವ್ಯಾಕ್ಯೂಮ್ ಕ್ಲೀನರು. ಇದು ಸೋಫಾ ಮತ್ತು ಬೆಡ್ಡು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ನಾನು. ತುಂಬ ಧೂಳಾಗಿತ್ತು, ಅಂದರೆ ಯಾವಾಗಲೂ ಕ್ಲೀನ್ ಮಾಡೋದಿಲ್ಲ, ಹಬ್ಬ ಹರಿದಿನ ಅಂತ ಇದ್ದಾಗ ಮಾತ್ರ ಕ್ಲೀನ್ ಮಾಡೋದಲ್ವ. ಹಾಗಾಗಿ ಸ್ವಲ್ಪ ಇಲ್ಲೂ ಕೂಡ ಧೂಳಾಗಿತ್ತು ತುಂಬಾನೇ. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ನನ್ನ ಯೋಗ ಮ್ಯಾಟು, ಸುಜಿತ್ದು ಕೆಲವಷ್ಟು ಚಿಕ್ಕ ವಯಸ್ಸಲ್ಲಿ ತೊಗೊಂಬಂದಿರೋಂಥ ಗೊಂಬೆಗಳು ಅದೆಲ್ಲ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮುಗೀತು, ಬಟ್ಟೆ ಕೂಡ ವಾಶ್ ಹಾಕಿದ್ದಾಯಿತು. ಇವಾಗ ಏನು ಮಾಡೋಣ ಅಂತ ಬಂದಿದ್ದೀನಿ ಅಂತ ಅಂದರೆ, ನಿಮ್ಮದೆಲ್ಲ ತಿಂಡಿ ಆಯಿತಾ, ಕೆಲಸ ಎಲ್ಲ ಆಯಿತಾ ಕಮೆಂಟ್ನಲ್ಲಿ ತಿಳಿಸಿ. ತುಳಸಿ ಗಿಡಕ್ಕೆ ನಮ್ಮ ಮನೇಲಿರೋಂಥ ತುಳಸಿ ಪಾಟ್ಗೆ ಒಂದೇ ಬಣ್ಣ ನೋಡಿ ನನಗೂ ಬೋರ್ ಆಗಿದೆ. ಅದಕ್ಕೆ ಬೇರೆ ಯಾವ್ದಾದ್ರು ಕಲರ್ ತಂದು ಕೊಡ್ರಿ, ನಾನೇ ಪೇಂಟ್ ಮಾಡ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಹಂಗಾಗಿ ಅವರು ಪೇಂಟ್ನ ತಂದು ಕೊಟ್ಟಿದ್ದಾರೆ. ಫೈನಲಿ ಚಿಕ್ಕದೊಂದು ಬ್ರಷು ಮತ್ತು ಆಯಿಲ್ ರೆಡ್ ತೊಗೊಂಬನ್ನಿ ಹಿಂದೆ. ಆಯಿಲ್ ರೆಡ್ಡಲ್ಲಿ ಚಿಕ್ಕದು ಸಿಗಲ್ಲ ಅಂತಂದರು. ಅದಕ್ಕೋಸ್ಕರ ಯಾವ ರೆಡ್ ಆದರೂ ಪರವಾಗಿಲ್ಲ ತೊಗೊಂಬನ್ನಿ, ಚೇಂಜ್ ಮಾಡೋಣ ಅಂತ ಹೇಳಿದೆ. ಇವಾಗ ಪೂಜೆ ಎಲ್ಲ ಆಯಿತು, ನೋಡೋಣ. ಇವಾಗ ತುಳಸಿ ಗಿಡಕ್ಕೆ ಸ್ವಲ್ಪ ಪೇಂಟ್ ಮಾಡೋಣ. ಬಿಸಿಲು ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಯಾವಾಗ ಬಿಸಿಲು ಬರುತ್ತೋ ಏನೋ ಮಳೆಗಾಲ. ಇವಾಗ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಚ್ಚೋಣ. ಸುಜಿತ್ತು ಸ್ಕೂಲ್ಗೆ ಹೋಗಿದ್ದಾನೆ, 1:15ಕ್ಕೆ ಬರ್ತಾನೆ. ಬೇರೆ ಇನ್ನೇನು ಕೆಲಸಗಳಿದೆ ಅಂದರೆ, ನೋಡಿದ್ರಲ್ಲ ಬೆಳಗ್ಗೆ ಎಲ್ಲ ಸ್ವಲ್ಪ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಮಾಡಿಸಿದ್ದೀನಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಪ್ರತಿನಿತ್ಯ ಒಂದೊಂದನ್ನು ಮಾಡ್ಕೋತಾ ಇದ್ದೀನಿ. ಆದರೆ ಒಬ್ಬರು ಕಮೆಂಟ್ ಮಾಡಿದ್ರಿ,
ಸಿಸ್ಟರ್ ಕರ್ಟನ್ ಎಲ್ಲ ಇಷ್ಟು ಬೇಗ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅಂದರೆ ನಮ್ಮನೇಲಿ ಕರ್ಟನ್ಗಳೆಲ್ಲ ತುಂಬ ಹೆವಿ ಇದ್ದಾವೆ, ಜಾಸ್ತಿ ಇದ್ದಾವೆ. ಇದೆಲ್ಲ ನಾವು ಕರ್ಟನ್ಗಳು ಎಲ್ಲ ಆರ್ಡ್ರ್ ಕೊಟ್ಟು ಸ್ಟಿಚ್ ಮಾಡಿಸಿದ್ದು. ಅಂದರೆ ಎಲ್ಲ ಡಬಲ್ ಲೇಯರ್ ಇದೆ, ಅಂದರೆ ಹಿಂದೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ದಾರೆ. ಒಂದು 2 ದಿವಸ 3 ದಿವಸಕ್ಕಂತೂ ಖಂಡಿತ ಅವು ಕ್ಲಿಯರ್ ಆಗೋದಿಲ್ಲ, 1 ವಾರ ಹಿಂಗೆ ಬೇಕು. ಆಮೇಲೆ ಈ ಥರ ಮೋಡ ಇದ್ದರೆ ಒಣಗೋದಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಈ ಕೆಳಗಡೆ ಪೋರ್ಷನ್ದೆಲ್ಲ ಏನು ನಾನು ಇನ್ನೂ ಶುರು ಮಾಡಿಲ್ಲ, ಮೇಲ್ಗಡೆ ಪೋರ್ಷನ್ದೆಲ್ಲ ಫಸ್ಟ್ ಫ್ಲೋರ್ದೆಲ್ಲನೂ ಕ್ಲಿಯರ್ ಮಾಡಿದ್ದೀನಿ. ಸ್ಕ್ರೀನ್ಗಳು ಅದೆಲ್ಲ ಮೇಲೆಲ್ಲ ಏನಂತ ಗಲೀಜಾಗೋದಿಲ್ಲ, ಇಲ್ಲ ಆದರೆ ಸ್ವಲ್ಪ ಮುಟ್ತಾ ಇರ್ತಾರೆ ಎಲ್ಲರೂ. ಹಂಗಾಗಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಮೇಲ್ಗಡೆದೆಲ್ಲ ಅದಕ್ಕೋಸ್ಕರ ಮುಗಿಸಿದ್ದೀನಿ. ಜಾಸ್ತಿ ಇದೆ ಕರ್ಟನ್ನು, ವಾಷಿಂಗ್ ಮಿಷಿನ್ಗೆ ಜಾಸ್ತಿ ಹಿಡಿಯಲ್ಲ ಅವು, ಒಂದು 3-4 ಅಷ್ಟೇ ಹಿಡಿಯೋದು, ತುಂಬ ಹೆವಿ ಇರೋದ್ರಿಂದ ಈಗ ಸ್ವಲ್ಪ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಅಡುಗೆ ರೂಮೆಲ್ಲ ನಾನು ಸ್ವಲ್ಪ ಲೇಟಾಗೆ ಕ್ಲೀನ್ ಮಾಡೋದು. ಯಾಕೆ ಅಂತ ಅಂದರೆ ಮೊದಲೇ ನಾನ್ ವೆಜ್ಜು ಅದು ಇದು ಮಾಡ್ತಾ ಇರ್ತೀವಲ್ವ, ಅದಕ್ಕೋಸ್ಕರ ಬೇಡ. ಸ್ವಲ್ಪ ಈ ಹಬ್ಬದ ನೈವೇದ್ಯಗಳಿಗೆ ಪೂಜೆಗೆಲ್ಲ ಏನೇನೋ ತಿಂಡಿಗಳು ಮಾಡೋದುಂಟು ನಾನು ಕೂಡ, ಅದಕ್ಕೋಸ್ಕರ ಒಂದು ವಾರ ಇದೆ, ಒಂದು 15 ದಿವಸ ಇದೆ ಅನ್ನಂಗೆ ಕ್ಲೀನ್ ಮಾಡಿದ್ರೆ ಮತ್ತೆ ನಾವು ನಾನ್ ವೆಜ್ ಎಲ್ಲ ಏನು ಮಾಡಲ್ಲ. ಕ್ಲೀನ್ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಆಯಿತು ಅಂದರೆ ಇನ್ನು ನಾನ್ ವೆಜ್ ಸ್ಟಾಪ್ ಮಾಡ್ತೀವಿ, ಹಬ್ಬ ಆದಮೇಲೆ ಇನ್ನು ಮಾಡೋದು. ಕೆಲವರು ಶ್ರಾವಣ ಮಾಸದಲ್ಲಿ ತಿನ್ನೋದೇ ಇಲ್ಲ, ಬಟ್ ನಾವೇನದು ಅಭ್ಯಾಸ ಮಾಡ್ಕೊಂಡಿಲ್ಲ. ಅಭ್ಯಾಸ ಇಲ್ಮೇಲೆ ಎಂತಕ್ಕೆ ಅಂತ ನಾವೇನು ಬಿಡೋದಕ್ಕೆ ಹೋಗಿಲ್ಲ. ಆಮೇಲೆ ಇನ್ನೂ ಒಬ್ಬರು ಕೇಳ್ತಾ ಇದ್ರು, ನಾನ್ ವೆಜ್ ತಿಂದು ದೇವ್ರ ಪೂಜೆ ಮಾಡ್ಬೋದಾ ಅಂತ ಕೇಳಿದರು. ಯಾವತ್ತೂ ಇದುವರೆಗೂ ನಾನ್ ವೆಜ್ ತಿಂದು ದೇವ್ರ ದೀಪನ ಹಚ್ಚೇ ಇಲ್ಲ. ಯಾಕೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ದೇವ್ರಿಗೆ ನಾನ್ ವೆಜ್ ನಾವು ಅಭ್ಯಾಸ ಮಾಡಿಲ್ಲ. ನಾವು ಒಂದು ಮೊಟ್ಟೆ ಬಾಯ್ಲ್ ಮಾಡಿದ್ರು ಕೂಡ ದೇವ್ರ ಮನೆ ಡೋರ್ ಕ್ಲೋಸ್ ಮಾಡಿಬಿಟ್ಟೆ ನಾವು ಮಾಡೋದು. ಆಮೇಲೆ ನಮ್ಮ ಊರಲ್ಲಿ ಹಳ್ಳಿಲೆಲ್ಲ ಹೇಗೆ ಅಂದರೆ ನಮ್ಮ ಬಾರೆ ತೋಟದಲ್ಲಿ ಎಲ್ಲ ಸಪ್ರೇಟ್, ಒಳಗಡೆ ಏನು ಮಾಡೋಂಗಿಲ್ಲ, ರೂಲ್ಸ್ ಅದು ಎಲ್ಲ ಈಚೆನೇ. ಅದಕ್ಕೆ ಅಂತ ಒಂದು ರೂಮ್ ಮಾಡ್ಕೊಂಡಿರ್ತಾರೆ, ಇಲ್ಲ ಅಂತಂದರೆ ಈಚೆ ಒಲೆ ಹಾಕ್ಬಿಟ್ಟು ಸಪ್ರೇಟ್ ಈಚೆನೇ ಮಾಡ್ಕೊಂಡು ಅಲ್ಲೇ ತಿಂದೋಗ್ತಾರೆ. ಯಾಕೆಂದರೆ ನಮ್ಮ ಮನೆ ದೇವ್ರಿಗೆ ತುಂಬ ಕಟ್ಟುನಿಟ್ಟಾಗಿ ನಡ್ಕೋತಾರೆ ಎಲ್ಲರೂ. ಅಂದರೆ ನಮ್ಮ ಮನೆಯವರ ಅಣ್ಣ ತಮ್ಮಂದಿರು ಎಲ್ಲ ಇದ್ದಾರಲ್ಲ, ಅವರೆಲ್ಲ ಹೊರಗಡೆನೇ ಮಾಡೋದು, ಒಳಗಡೆ ಅಭ್ಯಾಸ ಮಾಡಿಲ್ಲ ಯಾರೂ. ಹಳ್ಳಿನಲ್ಲೆಲ್ಲ ಹಂಗೇನೆ ತುಂಬ ನೇಮವಾಗಿ ಮಾಡ್ತಾರೆ. ಇಲ್ಲಿ ಆ ಥರ ಏನು ವ್ಯವಸ್ಥೆ ಇಲ್ವಲ್ಲ, ಹಾಗಾಗಿ ಮಾಡ್ತೀವಿ. ಬಟ್ ಯಾವತ್ತೂ ನಾನ್ ವೆಜ್ ಎಲ್ಲ ತಿಂದು ನಾವು ದೇವ್ರ ಪೂಜೆ ಮಾಡಲ್ಲ. ನಾನ್ ವೆಜ್ ಮಾಡಿದ್ದೀವಿ ಅಂದರೆ ಮಾಡಿಟ್ಬಿಡ್ತೀವಿ, ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಒಂದು ಸೈಡ್ಗೆ ಇಟ್ಬಿಟ್ಟು ಮತ್ತೆ ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪ ಹಚ್ಚಿ ಮತ್ತೆ ನಾವು ಸಂಜೆ ದೀಪನ ಸ್ಕಿಪ್ ಮಾಡ್ತೀವಿ. ಸಂಜೆ ದೀಪ ನಾನ್ ವೆಜ್ ಎಲ್ಲ ತಿಂದ ಮೇಲೆ ನಾವು ಯಾವತ್ತೂ ದೇವ್ರ ದೀಪ ಹಚ್ಚಲ್ಲ. ತಿಂದು ಸ್ನಾನ ಮಾಡಿಕೊಂಡು ದೀಪ ಹಚ್ಚೋದು ಈ ಥರ ಎಲ್ಲ ಇಲ್ಲವೇ ಇಲ್ಲ. ನಾವು ಮುಟ್ಟಿರ್ತೀವಿ ಅಷ್ಟೇ, ಮುಟ್ಟಿ ಮಾಡಿಟ್ಟಿರ್ತೀವಿ. ಬಟ್ ಸ್ನಾನ ಮಾಡ್ಕೊಂಬಂದು ಕಿಚನ್ನು ಎಲ್ಲನೂ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪನ ಹಚ್ಚಿ ಮತ್ತು ದೇವ್ರ ಬಾಗಿಲು ಹಾಕ್ಬಿಡ್ತೀವಿ. ಸಂಜೆ ಎಲ್ಲ ದೀಪ ಅವತ್ತಿನ ದಿವಸ ಹಚ್ಚಲ್ಲ. ಬಟ್ ಏನು ಗೊತ್ತಾ, ತಿಂದ್ಬಿಟ್ಟು ಯಾವುದೇ ಕಾರಣಕ್ಕೂ ದೇವ್ರಿಗೆ ಹೊಟ್ಟೆಲಿ ಇರುತ್ತಲ್ವ, ಅದು ತಿಂದ್ಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಚಬಾರ್ದು. ಅಥವಾ ಅವತ್ತಿನ ದಿವಸ ಬಿಟ್ಟರೂ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ನನಗೆ ಅದು ಅಭ್ಯಾಸ ಇಲ್ಲ. ದೇವ್ರ ಮನೆಯಲ್ಲಿ ನನಗೆ ಸದಾ ಯಾವಾಗಲೂ ದೀಪ ಉರಿತಾ ಇರಬೇಕು, ಪ್ರತಿದಿನ ನನಗೆ ದೇವ್ರ ಪೂಜೆ ಮಾಡಲೇಬೇಕು, ನಂಗೆ ಸಮಾಧಾನ ಇರೋಲ್ಲ. ಹಾಗಾಗಿ ನಾನು ನಾನ್ ವೆಜ್ ಮಾಡಿದ್ರೆ ಫಸ್ಟ್ ಎಲ್ಲ ಮಾಡಿಟ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ದೇವ್ರ ಮನೆನ ಕ್ಲೋಸ್ ಮಾಡಿಬಿಡ್ತೀವಿ. ತಿರ್ಗಾ ಸಂಜೆ ದೀಪ ಹಚ್ಚೋದಕ್ಕೆ ಹೋಗೋದಿಲ್ಲ. ತಿಂದ್ಬಿಟ್ಟು ಮಾಡಬಾರ್ದು. ನಾವು ಯಾವತ್ತೂ ಆ ಥರ ಮಾಡಿಲ್ಲ. ಒಬ್ರು ಕೇಳಿದ್ರಿ. ಅಂದರೆ ಶುಕ್ರವಾರ ಸಾಮಾನ್ಯ ತೀರಾ ಅಂದರೆ ಮಾಡೇ ಇಲ್ಲ ಅಂದ್ಕೊಳ್ಳಿ. ಶುಕ್ರವಾರ ನಾವು ಮಾಡಲ್ಲ ನಾನ್ ವೆಜ್. ಯಾಕೆ ಅಂದರೆ ತಿನ್ನಲ್ಲ ಅಂತಲ್ಲ, ಶುಕ್ರವಾರ ತಿಂತೀವಿ. ಆದರೆ ಶನಿವಾರಕ್ಕೆ ಎಲ್ಲನೂ ಕ್ಲೀನ್ ಮಾಡಿರ್ತೀವಲ್ವಾ, ಪ್ರತಿಯೊಂದು ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ. ಮತ್ತೆ ಏನಾದರೂ ನಾನು ನಾನ್ ವೆಜ್ ಮಾಡಿದ್ರೆ ಮತ್ತೆ ಸ್ಟವ್ ಕ್ಲೀನ್ ಮಾಡಬೇಕು, ಪಾತ್ರೆಗಳೆಲ್ಲ ಹುಣಸೆ ಹಣ್ಣನ್ನು ಇಟ್ಟು ಪ್ರತಿಯೊಂದು ಕ್ಲೀನ್ ಮಾಡಬೇಕು. ನಾವೇನೇನು ಉಪಯೋಗಿಸಿರ್ತೀವಿ ಅದೆಲ್ಲನೂ ಕೂಡ ಹುಣಸೆ ಹಣ್ಣು ಇಟ್ಟು ಎಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ ಅದ್ರ ತಲೆನೋವೇ ಬೇಡಪ್ಪ ಅಂತ ನಾವು ಶುಕ್ರವಾರ ಮಾತ್ರ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾತ್ರ ಮಾಡೋದಕ್ಕೆ ಹೋಗಲ್ಲ. ದೊಡ್ಡ ತಲೆನೋವು. ಯಾಕೆಂದರೆ ಶನಿವಾರಕ್ಕೆ ಎಲ್ಲ ರೆಡಿ ಮಾಡಬೇಕು, ಸುಮ್ಮನೆ ರಾತ್ರಿ 12 ಗಂಟೆವರೆಗೂ ಕ್ಲೀನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅದ್ರ ತಲೆನೋವೇ ಬೇಡ ಅಂತ ಶುಕ್ರವಾರ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ಮನೇಲಿ ಮಾಡಲ್ಲ. ನಾವು ಆ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಶನಿವಾರ ವಾರ ತುಂಬಾ ಮುಖ್ಯ ನಮಗೆ. ಬೇರೆ ಹಬ್ಬಗಳೆಲ್ಲ ಹೇಗೆ ಬರುತ್ತೋ ಹಾಗೆ, ಅದಕ್ಕೋಸ್ಕರ ಶುಕ್ರವಾರ ಮಾಡಲ್ಲ ನಮ್ಮ ಮನೇಲಿ. ಸ್ನೇಹಿತರೆ ಬನ್ನಿ, ಇವಾಗ ಪೇಂಟ್ನ ತುಳಸಿ ಗಿಡಕ್ಕೆ ಸ್ವಲ್ಪ ಪೇಂಟ್ ಮಾಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ. ನನಗೂ ಕ್ಯೂರಿಯಾಸಿಟಿ ಇದೆ.
ನನಗೂ ಕೂಡ ಡೇಟ್ದು ಟೆನ್ಷನ್ ಇತ್ತು, ಬಟ್ ಗೊತ್ತಿಲ್ಲ ನನಗೆ 3 ಡೇಸ್ ಮುಂದೆ ಹೋಗಿದೆ. ಈ ಸಲ ನಾನು ಹಾಗಂತ ನಾನೇನೋ ಮಾಡ್ಕೊಂಡಿದ್ದೀನಿ ಅಂತ ಕೇಳಬೇಡಿ. ಯಾಕೆಂದರೆ ಕೆಲವೊಂದು ಸಲ ವರ್ಷದಲ್ಲಿ ಒಂದೆರಡು ತಿಂಗಳು ಈ ಥರ ಮಿಸ್ ಆಗ್ತಾ ಇರುತ್ತೆ. ಏನೋ ಅದೃಷ್ಟವಶ ನನಗೆ ಈ ತಿಂಗಳು ಸ್ವಲ್ಪ ಮುಂದೆ ಹೋಗಿದೆ. ನೋ ಪ್ರಾಬ್ಲಮ್, ಟೆನ್ಷನ್ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಒಂದೊಂದು ಸಲ ಟೆನ್ಷನ್ ಆದ್ರೂ ನನಗೆ ಡೇಟು ಮುಂದೆ ಹೋಗ್ತಾ ಇರುತ್ತೆ. ಯಾಕೆ ಅಂದರೆ ಕೆಲವ್ರಿಗೆ ಟೆನ್ಷನ್ ಮಾಡ್ಕೊಂಡ್ರೆ ಪೀರಿಯಡ್ ಬೇಗ ಆಗ್ತಾರೆ ಅನಿಸುತ್ತೆ, ಕೆಲವರು ಮುಂದೆ ಹೋಗುತ್ತೆ. ನನಗೆ ಇದು 2ನೇ ಕ್ಯಾಟಗರಿ, ಮುಂದೆ ಹೋಗ್ಬಿಡುತ್ತೆ. ಹಾಗಾಗಿ ಈ ಸಲ ನನಗೆ 3 ದಿವಸ ಮುಂಚೆ ಹೋಗಿದೆ, ಬಟ್ ಟೆನ್ಷನ್ ಏನು ತೊಗೊಳ್ಳಿಲ್ಲ. ಯಾಕೆ ಅಂತಂದರೆ ಮುಂದಿನ ತಿಂಗಳು 16ಕ್ಕೆ ಹಬ್ಬ ಇದೆ. ಇನ್ನು ಮುಂದೆ ಹೋಗಿರೋದ್ರಿಂದ ಅದೊಂದು ಅಮ್ಮನವರು ಪಾರು ಮಾಡಿದ್ದಾರೆ ಅಂತಲೇ ಅಂದ್ಕೋಬೋದು. ಇದೆಲ್ಲ ನನ್ನ ಹಬ್ಬದ ತಯಾರಿಗಳು. ಇದೆಲ್ಲ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಮುಂಚಿತವಾಗಿ ಮಾಡ್ಕೋತಾ ಇದ್ದೀನಿ. ಈ ಪೇಂಟು ತುಂಬ ದಿವಸದಿಂದ ನನಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಮನೆಯವರು ತೊಗೊಂಬಂದು ಕೊಡ್ರಿ ಅಂದರೆ ಮರೆತು ಬರ್ತಿದ್ರು. ಇವತ್ತು ಸುಜಿತ್ನ ಸ್ಕೂಲಿಗೆ ಬಿಡೋಕ್ಕೆ ಹೋದಾಗ ತೊಗೊಂಬಂದು ಕೊಟ್ಟಿದ್ದರು. ನೋಡಿ ಇವಾಗ ಪೇಂಟ್ ಮಾಡ್ತಾ ಇದ್ದೀನಿ. ಡ್ರೈವರ್ ಆಗಿದ್ದಾಯಿತು, ಕ್ಲೀನರ್ ಆಗಿದ್ದಾಯಿತು, ಕಾರ್ಗ್ ಓನರ್ ಆಗಿದ್ದಾಯಿತು, ಮತ್ತು ಹೌಸ್ ಮೇಕರ್ ಆಗಿದ್ದಾಯಿತು. ಇವಾಗ ಲಾಸ್ಟ್ನಲ್ಲಿ ನಾನು ಇವಾಗ ಪೇಂಟರ್ ಕೂಡ ಆಗಿಬಿಟ್ಟಿದ್ದೀನಿ ಮನೇಲಿ. ಅಂದರೆ ಸಮಯ ಬಿದ್ದರೆ ಹೆಣ್ಮಕ್ಳು ಎಲ್ಲನೂ ಮಾಡಬೇಕಾಗುತ್ತೆ ಅಲ್ವಾ ಸ್ನೇಹಿತರೆ. ಅಂದರೆ ನನಗೆ ಯಾವುದೇ ಕೆಲಸದ ಮೇಲೆ ಕೀಳರಿಮೆ ಇಲ್ಲ. ಯಾಕೆಂದರೆ ನಮ್ಮನೆ ಕೆಲಸ ಅಲ್ವಾ. ಯಾವುದೇ ಕೆಲಸ ಆಗಲಿ ನಾನು ಕೀಳರಿಮೆ ಬೆಳೆಸ್ಕೊಳ್ಳೋದೇ ಇಲ್ಲ. ಅಯ್ಯೋ ಈ ಕೆಲಸ ನಾನು ಮಾಡಬೇಕಾ, ಆ ಥರ ಎಲ್ಲ ಮನೋಭಾವನೆ ಇಲ್ಲವೇ ಇಲ್ಲ ನನ್ನ ಹತ್ರ. ಯಾಕೆಂದರೆ ಇದು ನಮ್ಮನೆ ಕೆಲಸ, ಮತ್ತು ಇದೆಲ್ಲ ನನಗೆ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಈ ಕೆಲಸಗಳೆಲ್ಲ ಮಾಡೋದಕ್ಕೆ. ಸಮಯ ಬಿದ್ದರೆ ಹೆಣ್ಮಕ್ಳು ಯಾವ ಕೆಲಸ ಬೇಕಾದ್ರೂ ಹಿಂಜರಿದರೆ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಸ್ನೇಹಿತರೆ. ಹೇಗೆ ಅಂದರೆ ಸ್ನೇಹಿತರೆ, ಯಾವ ಕೆಲಸಕ್ಕೂ ಟೈಮ್ ಇತ್ತು ಅಂದರೆ ಎಲ್ಲ ಕೆಲಸನೂ ನಾನೊಬ್ಬಳೇ ಮಾಡ್ತೀನಿ. ಅಂದರೆ ಈ ಪಾಟು ತುಂಬಾ ವೆಯ್ಟ್ ಇದೆ. ಇದು ಸುಮಾರು ದಿನಗಳಿಂದ ಈ ಕಲರ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ನಾನು ರೆಡ್ ಕಲರ್ನ ಚೂಸ್ ಮಾಡಿ ತರಿಸಿದ್ದೀನಿ. ನಿಮಗೆ ಹೇಗೆ ಅನಿಸ್ತಿದೆ ಕಲರು ಅಂತ ಫೈನಲಿ ರೆಡಿ ಆದಮೇಲೆ ತೋರಿಸ್ತೀನಿ. ತುಂಬಾ ಇಷ್ಟ ಆಯಿತು ನನಗೆ. ಸ್ವಲ್ಪ ಹಬ್ಬ ಅಲ್ವಾ ನೋಡಿ, ಇದೆಲ್ಲ ಈ ಸೈಡಲ್ಲೆಲ್ಲ ಕಲರೆಲ್ಲ ಹೋಗ್ಬಿಟ್ಟಿದೆ. ನನಗೆ ಇದು ಹಿಂಸೆ ಆಗ್ತಿತ್ತು ನೋಡೋದಕ್ಕೆ, ಅದಕ್ಕೋಸ್ಕರ ಪೇಂಟ್ ಮಾಡ್ತಾಯಿದ್ದೀನಿ. ಇದನ್ನು ಸ್ನೇಹಿತರೆ ನಾನು ಎಲ್ಲಿ ತೊಗೊಂಬಂದಿದ್ದೆ ಅಂತಂದರೆ, ನಾನು ಇದನ್ನು ಗಟ್ಟಿ ಲೇಔಟಲ್ಲಿ ಇದ್ದಾಗಲೇ ನಾನು ಇದನ್ನು ಇಟ್ಕೊಂಡಿದ್ದೆ, ಈ ಪಾಟ್ನ. ಇದನ್ನು ನಾನು ತುಮಕೂರಲ್ಲಿ ರಿಂಗ್ ರೋಡಲ್ಲಿ ತೊಗೊಂಬಂದಿದ್ದು. ಅಂದರೆ ಸಾಮಾನ್ಯವಾಗಿ ನಾನು ಹೂ ಗಿಡಗಳೆಲ್ಲ ಜಾಸ್ತಿ ಅಲ್ಲೇ ತೊಗೊಬರೋದು. ಯಾಕೆಂದರೆ ತುಂಬ ವೆರೈಟೀಸ್ ಇರುತ್ತೆ ರಿಂಗ್ ರೋಡಲ್ಲಿ ಹೂವಿನ ಗಿಡಗಳು. ಹಾಗಾಗಿ ನಾನು ಈ ಪಾಟ್ ಒಂದು ಸಲ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ನಾನು ಸುಮಾರು ವರ್ಷಗಳಾಗಿದೆ, ಇವಾಗ ತೊಗೊಂಡಿರೋದಲ್ಲ, ಬಹಳ ವರ್ಷಗಳಾಗಿದೆ ತೊಗೊಂಡು. ಪೇಂಟು ಸರಿ ಮಾಡ್ತಿದ್ದೀನ ಹೇಗೆ ನೋಡಿ ಸ್ನೇಹಿತರೆ. ಯಾಕೆಂದರೆ ನಮ್ಮ ಹೆಣ್ಮಕ್ಳು ನಾವುಗಳು ಏನು ಕೆಲಸ ಬೇಕಾದ್ರೂ ನಿಭಾಯಿಸ್ಬಿಡ್ತೀವಿ. ಅಂದರೆ ಹೊರಗಡೆ ಬೇಕಾದರೂ ದುಡಿತೀವಿ, ಮನೇಲಿ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲರೂ ನೋಡ್ಕೊಳ್ಳುವಂತಹ ಸಾಮರ್ಥ್ಯ ಹೆಣ್ಣಲ್ಲಿರುತ್ತೆ. ಅದೇ ಗಂಡು ಮಕ್ಕಳು ಮಾಡಿ ಅಂತ ಅಂದರೆ ಖಂಡಿತ ಇಷ್ಟು ಕೆಲಸಗಳನ್ನ ಮಾಡೋದಿಲ್ಲ. ಅಂದರೆ ಹೊರಗಡೆನೂ ದುಡ್ದು ಮತ್ತು ಮನೆ ಕೆಲಸನೂ ಮಾಡಿ ಹೆಂಡತಿ ಮಕ್ಕಳು ಎಲ್ಲರನ್ನೂ ನೋಡಿಕೊಂಡು ಅಪ್ಪ ಅಮ್ಮನೂ ನೋಡ್ಕೊಳ್ಳಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಹೆಣ್ಮಕ್ಳಾದರೆ ಎಲ್ಲನೂ ಮಾಡ್ತಾರೆ, ಹೊರಗಡೆನೂ ದುಡಿತಾರೆ, ಅಲ್ಲಿಂದ ಬಂದು ಎಷ್ಟೋ ಹೆಣ್ಮಕ್ಳು ನೋಡ್ತಾ ಇರ್ತೀವಲ್ವ ಸ್ನೇಹಿತರೆ, ಹೊರಗಡೆ ಕೆಲ್ಸಕ್ಕೆ ಹೋಗಿ ಬಂದು ಮನೇಲೂ ಕೂಡ ಎಲ್ಲ ಕೆಲಸಗಳನ್ನ ಮಾಡ್ಕೋತಾರೆ. ಗಂಡ ಮಕ್ಕಳಿಗೆ ಏನೇನು ಇಷ್ಟ ಎಲ್ಲನೂ ಮಾಡ್ಕೋತಾರೆ. ಅದು ನಮ್ಮ ಹೆಣ್ಮಕ್ಳಿಗಿರುವಂತಹ ತಾಳ್ಮೆ. ಹಾಗಾಗಿ ಹೇಳೋದು ದೊಡ್ಡವರು, ಹೆಣ್ಣು ಸಂಸಾರದ ಕಣ್ಣು ಅಂತ ಅಷ್ಟಿಲ್ದಲೇ ಹೇಳೋದಿಲ್ಲ. ಯಾಕೆಂದರೆ ಎಲ್ಲ ಕೆಲಸಗಳಿಗೂ ಹೆಣ್ಮಕ್ಳು ಮುಂದೆ ಇರ್ತಾರೆ. ನೋಡಿ ಎಲ್ಲದರಲ್ಲೂ ಅಷ್ಟೇ, ಓದೋದ್ರಲ್ಲಿ ಮತ್ತಿನ್ನು ಯಾವುದೇ ಸಂಸ್ಥೆಗಳಲ್ಲಾಗಲಿ ಏನೇ ಕೆಲಸಗಳಲ್ಲಾಗಲಿ ಹೆಣ್ಮಕ್ಳು ಫಾಸ್ಟ್ ಇರ್ತಾರೆ ಮತ್ತು ಮುಂದೆ ಇರ್ತಾರೆ. ಆದರೆ ನನಗೆ ಒಂದೇ ಕೊರಗು ಏನು ಅಂತಂದರೆ, ನನಗೊಂದು ಹೆಣ್ಮಗು ಇಲ್ವಲ್ಲ ಅನ್ನೋದೇ ನನಗೆ ಒಂದು ಕೊರಗು. ಯಾಕೆ ಅಂತಂದರೆ ನಾವು ಸುಜಿತ್ನ ಹೆಣ್ಮಗು ಆಗುತ್ತೆ ಅಂತ ತುಂಬಾ ಆಸೆ ಬಿದ್ದಿದ್ವಿ. ಬಟ್ ಅದು ನನಗೆ ಎಲ್ರಿಗೂ ಹೆಣ್ಮಕ್ಳನ್ನ ಪಡೆಯೋದಕ್ಕೆ ಅದೃಷ್ಟ ಇರಬೇಕಲ್ವ ಸ್ನೇಹಿತರೆ. ಕೆಲವರು ಹೇಳ್ಬೋದು ಗಂಡು ಮಕ್ಕಳು ಆಗೋದಕ್ಕೆ ಅದೃಷ್ಟ ಇರಬಹುದು ಅಂತ. ಖಂಡಿತ ನಾನು ಅದನ್ನು ಹಾಗೆ ಹೇಳೋದಿಲ್ಲ. ನಾನು ಹೆಣ್ಮಕ್ಳನ್ನು ಪಡೆಯೋದಕ್ಕೆ ಅದೃಷ್ಟ ಮಾಡಿರಬೇಕು. ಗಂಡು ಮಕ್ಕಳು ಹೇಗೋ ಹೆಣ್ಮಕ್ಳು ಹಾಗೆ. ಈ ಸಮಾಜದಲ್ಲಿ ಹೆಣ್ಣು ಗಂಡು
ಭೇದ ಇಲ್ಲ, ಎಲ್ಲರೂ ಒಂದೇ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಆದರೂ ಕೆಲವಷ್ಟು ಜನ ಗಂಡು ಮಕ್ಳು ಇಲ್ದವರು, ಅಯ್ಯೋ ನಮಗೆ ಗಂಡು ಮಕ್ಕಳಿಲ್ಲ ಅಂತ ಕೊರಗ್ತಿರ್ತಾರೆ. ನಾನು ಕೂಡ ಸುಮಾರು ಜನಕ್ಕೆ ಹೇಳ್ತೀನಿ, ಅದು ಯಾಕ್ರಿ ಗಂಡು ಮಕ್ಕಳಿಲ್ಲ ಅಂತ ಕೊರಗ್ತೀರಾ, ಅದು ನಿಮಗೇನೋ ಇದೆ ಅದಕ್ಕೆ ನಿಮ್ಗೆ ಹಂಗೆ ಅನ್ಸಲ್ಲ ಅಂತ ಅಂತಾರೆ. ಹಾಗಲ್ಲ, ಗಂಡು ಹೆಣ್ಣು ಯಾಕೆ ಭೇದ ಭಾವ? ಇವಾಗ ನಾವು ಹೆಣ್ಣು, ನಮ್ಮನ್ನು ನಮ್ಮ ಹೆತ್ತವರು ನಮ್ಮ ತಂದೆ ತಾಯಿಗಳು ಅಯ್ಯೋ ಹೆಣ್ಮಗು ಆಗಿದ್ದೆ ಅಂತ ಬಿಸಾಕ್ಬಿಟ್ಟಿದ್ರೆ ನಾವು ಇನ್ನೊಂದು ಸಂಸಾರಕ್ಕೆ ಕಣ್ಣಾಗಿ ಬರೋದಕ್ಕೆ ಸಾಧ್ಯ ಆಗ್ತಿತ್ತಾ, ಅಥವಾ ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋದಕ್ಕೆ ಸಾಧ್ಯವಾಗ್ತಿತ್ತಾ? ಹಾಗಲ್ವಾ. ಹೆಣ್ಣು ಗಂಡು ಅಂತ ಭೇದ ಇರಬಾರ್ದು. ನಾನು ಎಷ್ಟೊಂದು ಜನಕ್ಕೆ ಹೇಳ್ತೀನಿ, ಸ್ನೇಹಿತರಿಗೂ ಕೂಡ, ಹೆಣ್ಣಿದೆ ಅಂತ ಕೊರಗಬೇಡಿ, ಹೆಣ್ಮಕ್ಳು ಕೂಡ ಯಾವುದ್ರಲ್ಲೂ ಕಮ್ಮಿ ಇರೋದಿಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಒಂದೇ, ಎಲ್ಲ ಮಕ್ಕಳಿಗೂ ಅಷ್ಟೇ ಖರ್ಚು ಬರುತ್ತೆ, ಎಲ್ಲ ಮಕ್ಕಳಿಗೂ ಅಷ್ಟೇ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎರಡೂ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಎಲ್ರಿಗೂ ಮದುವೆ ಮಾಡಬೇಕು, ಎಲ್ಲನೂ ಒಂದೇ ಥರ ಅಂತಲೇ ಭಾವಿಸ್ಬೇಕು. ನನ್ನ ಅಭಿಪ್ರಾಯ ಇದು. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ಕಾಲದಲ್ಲೂ ಗಂಡು ಬೇಕು ಅಂತ ಕೆಲವಷ್ಟು ಜನ ಭೇದ ಮಾಡ್ತಾರೆ. ಅದಕ್ಕೆ ನಾನು ಸುಮಾರು ಜನಕ್ಕೆ ಹೇಳಿದ್ದುಂಟು ಈ ರೀತಿಯಾಗಿ. ನಾನು ಎಷ್ಟೋ ಸ್ನೇಹಿತರುಗಳಿಗೂ ಕೂಡ ಹೀಗೆ ಹೇಳಿದ್ದೀನಿ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ನಿಮಗೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದೇ ಅನ್ನೋಂಗಿದ್ರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಇವಾಗ ನೋಡಿ, ಇಷ್ಟೆಲ್ಲ ಮಾತಾಡಿಕೊಂಡು ಇಷ್ಟು ಪೇಂಟ್ನ ಮುಗಿಸಿದ್ದಾಯಿತು. ಮೇಲ್ಗಡೆ ಒಂದು 10 ನಿಮಿಷದಲ್ಲಿ ಪೇಂಟ್ ಮಾಡಿ ಮುಗಿಸ್ತೆ ಅನಿಸುತ್ತೆ. ಇದೇನು ಜಾಸ್ತಿ ಇರೋದಿಲ್ಲ ಅಲ್ವಾ. ನಮ್ಮನೆಯವರು ಚಿಕ್ಕ ಒಂದು ಬಾಕ್ಸ್ನ ತರಬೇಕಿತ್ತು, ಬಟ್ ಅವರು ದೊಡ್ಡ ಬಾಕ್ಸ್ ತಂದುಬಿಟ್ಟಿದ್ದಾರೆ. ಇದು ರೆಡ್ ಕಲರ್ ನೋಡಿ, ಕಾಲು ಭಾಗನೂ ಖಾಲಿಯಾಗಿಲ್ಲ. ಇದು ಇಷ್ಟೇ ಬೇಕಾಗಿರೋದು. ಇನ್ನು ಕೆಳಗಡೆ ಗ್ರನೈಟ್ ಇದೆಯಲ್ಲ, ಅದಕ್ಕೂ ಪೇಂಟ್ ಮಾಡೋಣ ಅಂದ್ಕೊಂಡೆ. ಅದು ಸುಮ್ಮನೆ ಕಾಲಕ್ರಮೇಣ ಹೋಗ್ಬಿಡುತ್ತೆ, ಸ್ವಲ್ಪ ನೈಸ್ ಇರುತ್ತಲ್ವ ಜಾಗ, ಹಾಗಾಗಿ ಅದಕ್ಕೇನು ಪೇಂಟ್ ಮಾಡಲಿಲ್ಲ. ನಾನು ಬರೀ ಇಷ್ಟಕ್ಕಷ್ಟೇ ಮಾಡ್ಕೋತಾ ಇದ್ದೀನಿ. ಫೈನಲ್ ಆಗಿ ಪೇಂಟಿಂಗ್ ಮುಗಿಸಿದ್ದೀನಿ. ಹೇಗೆ ಕಾಣಿಸ್ತಿದೆ? ಮುಂಚೆ ಇದ್ದಿದ್ದ ಕಲರ್ ಚೆನ್ನಾಗಿದೆಯಾ ಅಥವಾ ಈಗ ಮಾಡಿರೋದು ಚೆನ್ನಾಗಿದೆಯಾ? ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಸೋನೆ ತುಂಬ ಬರ್ತಾ ಇಲ್ಲ, ಸುಮಾರಾಗಿ ಬರ್ತಾ ಇದೆ. ಸಂಜೆ ಆಗ್ತಿದ್ದಂಗೆ ಇಲ್ಲೆಲ್ಲ ಸೊಳ್ಳೆಗಳು ಜಾಸ್ತಿ. ಇಲ್ಲಿ ಸಂಜೆ ವಾತಾವರಣ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬಾಮ್ಮ, ಮಳೆ ಬರ್ತೈತೆ. ಒಬ್ಬರು ಕಮೆಂಟ್ ಮಾಡಿದರು ಸುಜಿತ್ ಬಗ್ಗೆ. ಅಂದರೆ ಸುಜಿತ್ನ ನೀವು ವಾಶ್ರೂಮ್ಗೆಲ್ಲ, ಅಂದರೆ ಟಾಯ್ಲೆಟ್ಗೆಲ್ಲ ಹೇಗೆ ಕೂರಿಸೋದಕ್ಕೆ ಅಭ್ಯಾಸ ಮಾಡಿಸಿದ್ರಿ ಅಂತ ಕಮೆಂಟ್ನಲ್ಲಿ ಕೇಳಿದ್ರಿ. ಸುಜಿತ್ಗೆ ಸ್ವಲ್ಪ ಚೆನ್ನಾಗಿ ಓಡಾಡಂಗೆ ಆಗೋವರೆಗೂ, ಅಂದರೆ 1 ವರ್ಷ ಆಗೋವರೆಗೂ ನಮ್ಮ ಯುಟಿಲಿಟಿ ಜಾಗಲ್ಲಿ ನೋಡಿದ್ದೀರಲ್ಲ, ಅಲ್ಲಿ ಸ್ವಲ್ಪ ನ್ಯೂಸ್ ಪೇಪರ್ನ ತಿಕ್ಕಾಗಿ ಹಾಕಿಬಿಟ್ಟು ಕೂರಿಸ್ತಾ ಇದ್ದೆ. ಅಂದರೆ ಯಾಕೆ ಆ ಥರ ಕೂರಿಸ್ತಿದ್ದೆ ಅಂತ ಅಂದರೆ, ಈಗ ತುಂಬ ಚಿಕ್ಕ ಮಕ್ಕಳು ಸಡನ್ಲಿ ನಾವು ವಾಶ್ರೂಮಿಗೆ ಕೂರಿಸಿದಾಗ, ಟಾಯ್ಲೆಟಿಗೆ ಕೂರಿಸಿದಾಗ ಮಕ್ಕಳು ತುಂಬ ಭಯ ಬಿದ್ದುಬಿಡ್ತವೆ. ಕೆಲವು ಮಕ್ಕಳು ಒಂಥರ ಎದ್ರುಕೋಗ್ಬಿಡ್ತವೆ. ಹಾಗಾಗಿ ಸ್ವಲ್ಪ ಆಮೇಲೆ ಅದು ಕೂತ್ಕೊಳ್ಳೋದಕ್ಕೆ ಪೊಸಿಷನ್, ಅವಕ್ಕೆ ಸಣ್ಣ ಮಕ್ಕಳಿಗೆ
ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ಪೊಸಿಷನ್ ಇನ್ನೂ ಗೊತ್ತಾಗ್ತಿರಲ್ಲ. ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ನ್ಯೂಸ್ ಪೇಪರ್ನ ಸ್ವಲ್ಪ ತಿಕ್ಕಾಗಿ ಹಾಕ್ಬಿಟ್ಟು ಕೂರಿಸೋದಕ್ಕೆ ಅಭ್ಯಾಸ ಮಾಡಿಸ್ದೆ. ಸ್ವಲ್ಪ ಅಲ್ಲಿ ಕೂತ್ಕೊಳ್ಳೋಕ್ಕೆ ಅವನಿಗೆ ಅಭ್ಯಾಸ ಆದ ನಂತರ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಚೆನ್ನಾಗಿ ಅಭ್ಯಾಸ ಆಗಿದ್ದಾರೆ ಹೇಗೆ ಅಂತ ಗೊತ್ತಾಗುತ್ತೆ. ಆವಾಗ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಆದ ನಂತರ ನ್ಯೂಸ್ ಪೇಪರ್ ಮೇಲೆ ಕೂರಿಸಿ ಅಭ್ಯಾಸ ಮಾಡಿಸ್ದೆ. ಸ್ವಲ್ಪ ಟಾಯ್ಲೆಟ್ ಮಾಡಿದ್ರು ಕೂಡ ಹಾಗೆ ತೊಗೊಂಡೋಗಿ ನಾವು ಈಚೆ ಒಂದು ಡಸ್ಟ್ಬಿನ್ ಇಟ್ಟಿದ್ದೀವಲ್ಲ ಅಲ್ಲಿ ಹಾಕ್ಬಿಡ್ತಿದ್ದೆ ನಾನು. ಸ್ವಲ್ಪ ದಿನ ಅದನ್ನೇನು ತುಂಬ ದಿನ ನಾನು ಅದನ್ನೇ ಮುಂದುವರಿಸಲಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ. ಯಾಕೆ ಅಂತಂದರೆ ಕೂರೋದಕ್ಕೆ ಅಭ್ಯಾಸ ಆಗಬೇಕಲ್ವಾ, ಚಿಕ್ಕ ಮಕ್ಕಳು ಆ ಥರ ಪ್ರಾಕ್ಟೀಸ್ ಆಗಬೇಕು ಮಕ್ಕಳಿಗೆ. ಅಂದರೆ ನಮ್ಮನೆಯಲ್ಲಿ ಎಲ್ಲ ರೂಮ್ದು ಅಟ್ಯಾಚ್ ಬಾತ್ರೂಮೇ ಇರೋದು, ಆದರೆ ನಾನು ಕೆಳಗಡೆ ನಮ್ಮದು ಬೆಡ್ರೂಮ್ ಇದೆಯಲ್ಲ ಅದರಲ್ಲಿ ಅಟ್ಯಾಚ್ ಬಾತ್ರೂಮ್, ಅದು ಕೂಡ ಎಲ್ಲ ರೂಮೂ ಅಷ್ಟೇ. ಅಲ್ಲಿ ಏನು ಅಂತಂದರೆ ನಾನು ಇಂಡಿಯನ್ ಟಾಯ್ಲೆಟ್ ಕೂಡ ಮಾಡಿಸಿದ್ದೀನಿ. ಸುಜಿತ್ಗೆ ನಾನು ಇಂಡಿಯನ್ ಟಾಯ್ಲೆಟಲ್ಲೇ ಕೂರಿಸೋದು ಜಾಸ್ತಿ. ಅಂದರೆ ಇದು ಚಿಕ್ಕ ಮಕ್ಕಳಿಗೆಲ್ಲ ಕಮೋಡ್ ಮೇಲೆಲ್ಲ ಕೂರಿಸೋದಕ್ಕೆ ತುಂಬ ಕಷ್ಟ, ಹಾಗಾಗಿ ಸ್ವಲ್ಪ ಇಂಡಿಯನ್ ಟಾಯ್ಲೆಟಲ್ಲೇ ಅಭ್ಯಾಸ ಮಾಡಿಸ್ಬೇಕಾಗುತ್ತೆ ಮಕ್ಕಳಿಗೆ. ಈ ಥರ ಅವ್ನಿಗೆ ಅಭ್ಯಾಸ ಆಗ್ತಾ ನಾನು ಇವಾಗ ಟಾಯ್ಲೆಟಲ್ಲಿ ಕೂರಿಸ್ತೀನಿ ಅವನನ್ನು. ಅಂದರೆ ತುಂಬ ದಿವಸ ಏನು ಅದನ್ನು ಪ್ರಾಕ್ಟೀಸ್ ಕೊಡಲಿಲ್ಲ, ಚೆನ್ನಾಗಿ ಬೇಗ ಅಭ್ಯಾಸ ಮಾಡಿಕೊಂಡ ನಂತರ ನಮಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು, ಅದು ನೀಟಾಗಿ ಕೂರ್ತವೆ ಮಕ್ಕಳು ಅಂತ ನಮಗೊಂದು ಕಾನ್ಫಿಡೆನ್ಸ್ ಬಂದಾಗ ನಾವು ಮಕ್ಕಳನ್ನ ಕೂರಿಸೋದಕ್ಕೆ ಅಭ್ಯಾಸ ಮಾಡಬೇಕು. ಸಾಮಾನ್ಯ ಸುಜಿತ್ಗೆ ಒಂದು ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಹೀಗೆಲ್ಲ ನಾನು ನ್ಯೂಸ್ ಪೇಪರ್ ಮೇಲೆ ಸುಮ್ಮನೆ ವೇಸ್ಟೇಜ್ ನ್ಯೂಸ್ ಪೇಪರ್ ಇರುತ್ತಲ್ಲ ಅದ್ರ ಮೇಲೆ ಅಭ್ಯಾಸ ಮಾಡಿಸಿದ್ದೀನಿ. ನಾನು ಮಾಡಿದ್ದನ್ನು ಹೇಳಿದ್ದೀನಿ. ಆ ಥರ ಅಭ್ಯಾಸ ಆದಮೇಲೆ ಕೂರಿಸೋದಕ್ಕೆ ನಾನು ಶುರು ಮಾಡಿದೆ. ಈಗೆಲ್ಲ ಅವನೇ ಕಲ್ತ್ಕೊಂಡಿದ್ದಾನೆ. ಬಟ್ ವಾಶ್ ಮಾಡೋಕ್ಕೆ ಎಲ್ಲ ಇನ್ನೂ ಅವನಿಗೆ ಗೊತ್ತಾಗೋದಿಲ್ಲ, ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಅದನ್ನು ಮಾತ್ರ ನಾವೇ ವಾಶ್ ಮಾಡ್ತೀವಿ. ಸದ್ಯ ಬೇಗನೆ ಕಲಿತ. ಏಕೆಂದರೆ ಮಕ್ಕಳು ನಾವು ಹೇಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಹಾಗೆ ಮಕ್ಕಳನ್ನ ಕಲಿತವೆ. ಅಲ್ಲಿ ಕೂರಿಸಿ ಪ್ರಾಕ್ಟೀಸ್ ಮಾಡಿಸೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ, ಭಯ ಬೀಳ್ತವೆ. ಇನ್ನು ಪುಟ್ಟ ಮಕ್ಕಳಲ್ವ, ಏನೂ ಗೊತ್ತಾಗೋದಿಲ್ಲ ಪಾಪ. ಹಾಗಾಗಿ ನಾವು ಆ ಥರ ಪ್ರಾಕ್ಟೀಸ್ ಕೊಟ್ಟು ಹೊರಗಡೆ ಕೂರಿಸಿ ಪ್ರಾಕ್ಟೀಸ್ ಕೊಟ್ಟು ಆಮೇಲೆ ನಾವು ಟಾಯ್ಲೆಟಿಗೆ ಕೂರಿಸಿದ್ರೆ ಉತ್ತಮ ಅಂತ ನನಗನ್ಸುತ್ತೆ. ಈ ಥರ ನಾನು ಅವನಿಗೆ ಅಭ್ಯಾಸ ಮಾಡಿಸಿದೆ. ಸ್ನೇಹಿತರೆ, ಇವಾಗ ತುಂಬಾ ಸಂಜೆ ಆಗಿದೆ, ಹೊರಗಡೆ ಕೂರೋದಕ್ಕೂ ಆಗಲ್ಲ, ತುಂಬ ಚಳಿ ಆಗ್ತಿದೆ ಯಾಕೋ, ಥಂಡಿ ಗಾಳಿ, ಮತ್ತು ದೇವ್ರ ದೀಪ ಬೇರೆ ಹಚ್ಚಬೇಕು. ಸ್ನೇಹಿತರೆ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ಸ್ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.